ಸಿನಿಮಾನೇ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ನರ ರಕ್ತ ಎಲ್ಲ ಸಿನಿಮಾ ಊರ್ಬಿಟ್ಟಿದ್ದೀನಿ 30-40 ವರ್ಷದಿಂದ. ನನಗೆ ಇನ್ನೇನು ಇಲ್ಲಿ ಎಷ್ಟೋ ನೋವುಗಳಿದೆ ಗೊತ್ತಾ. ಅದು ಹೇಳ್ಕೊಂಡ್ರೆ ಇವನು ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾನೆ. ಕರೆಕ್ಟಾ? ಪ್ರಭಾಕರ್ ಎಲ್ಲ ಕನ್ನಡ ಪ್ರಭಾಕರ್ ಅಂತ ಇದೆಲ್ಲ ಲ್ಯಾಂಗ್ವೇಜಲ್ಲಿ. ಅಲ್ಲ, ನಮಗೆಲ್ಲ ಅವರು ಟೈಗರ್ ಪ್ರಭಾಕರ್. ರಕ್ಷಕ 2 ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ನೋಡಿ ನೀವು. ಹೌದಾ? ಸೆಂಟಿಮೆಂಟ್, ಫ್ಯಾಮಿಲಿ ಸೆಂಟಿಮೆಂಟು, ಸ್ವಲ್ಪ ಹಾರರು, ಸ್ವಲ್ಪ ಕಾಮಿಡಿ, ಫೈಟು ಎಲ್ಲ ಮಿಕ್ಸಿಂಗ್ ಸರ್. ನನ್ನ ಪ್ರಾಣ ಇರೋವರೆಗೂ ನಾನು ಸಿನಿಮಾ ಮಾಡ್ತಾ ಇರ್ತೀನಿ ಸರ್. ಅದು ಗೆಲ್ಲುತ್ತೋ ಸೋಲುತ್ತೋ, ನಾನು ಇರ್ತೀನೋ ಇಲ್ದಿರೋದ್ರು ನಾನು ಇರೋವರೆಗೂ ಸಿನಿಮಾ ಮಾಡ್ತಾ ಇರ್ತೀನಿ. ಇವ್ರು ಬಂದ್ಬಿಟ್ಟು ಅದನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಬರೋ ಹಣನೆಲ್ಲ ಅವರು ಟ್ವಿಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಥಿಯೇಟ್ರ್ಗಳಿಂದ. ನಮಗೆ ಇವಾಗ ಡಿಸ್ಟ್ರಿಬ್ಯೂಟರ್ಗೆ ಒಪ್ಪಿಸ್ತೀವಿ ಅನ್ಕೊಳ್ಳಿ, ನಿಮ್ನ ಯಾರಾದರೂ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ಬಿಟ್ಟು ನಿಮ್ಗೆ ಅವಕಾಶ ಕೊಡ್ತಾಯಿದ್ರು. ಕರೆಕ್ಟಾ? ಇದು ಎಷ್ಟು ಲಕ್ಷ ಜನ ರೀಚ್ ಆಗುತ್ತೆ. ಈ ಪ್ರೆಸ್ ಕರೆದಿರೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ ತಪ್ಪ, ನಾವು ಎಸ್ಟಾಬ್ಲಿಷ್ ಆಗೋಕ್ಕಿಲ್ಲ. ಅದಕ್ಕೆ ನಾವು ಪ್ರೊಡ್ಯೂಸರ್ಸ್ ಕೊಡೋ ಚಾನ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಸುದ್ದಿ ಮನೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗಿದ್ದಾರೆ ವಿಜಯ್ ಕುಮಾರ್ ಸರ್. ನಮಸ್ಕಾರ ಸರ್. ನಮಸ್ತೆ. ಒಂದಷ್ಟು ಸಿನಿಮಾಗಳದ್ದು ಇಂಟರ್ವ್ಯೂಗಳು ಮಾಡಿ ಮುಗಿಸಿದ ಮೇಲೆ ಮತ್ತೊಂದು ಸಿನಿಮಾಗೆ ಸರ್ ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಸರ್, ಇಂಟರ್ವ್ಯೂ ಮಾಡೋಣ ಅಂತಂದಾಗ ನನಗೆ ಶಾಕ್ ಆಗುತ್ತೆ. ಗುರು ಹೆಂಗೆ ಗುರು ಸಾಧ್ಯ ಇದು? ಆ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕಾಗತ್ತೆ. ಈಗ ರಕ್ಷಕ ಮಾಡ್ತೀರಿ, ಆ ಟೈಮಲ್ಲಿ ಹಿಂಟ್ ಕೊಟ್ಟಿದ್ರಿ ಸರ್, ಪಾರ್ಟ್ 2 ಬರುತ್ತೆ, ರಕ್ಷಕ 2 ಬರುತ್ತೆ ಅಂತ. ತುಂಬ ಜನ ಕೇಳ್ತಾರೆ ಅದು ಹೆಂಗೆ ಸಾಧ್ಯ ಗುರು ಅಂತ. ಅದು ಹೆಂಗೆ ಸಾಧ್ಯ ಅಂತ ನೀವು ಹೇಳ್ಬೇಕು ನನಗೀಗ. ನಾವು ಹಾರ್ಡ್ ವರ್ಕ್, ನನ್ನ ಕೆಲಸ ನಾನು ಮಾಡ್ತೀನಿ ಸರ್. ಓಕೆ. ಸ್ವಚ್ಛವಾಗಿ ನನ್ನ ಕೆಲಸ ಏನೋ ನಾನು ಮಾಡ್ಕೊಂಡು ಹೋಗ್ತೀನಿ. ಯಾರಿದ್ರಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ. ಅದಕ್ಕೆ ನಾನು ಇದರ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೀನಿ. ಇಲ್ಲಿಯವ್ರು ಎಷ್ಟು ಸಿನಿಮಾಗಳಾದ ಸರ್? ಈಗ ನಾನು ಆ್ಯಕ್ಟಿಂಗ್ ಒಂದು 30 ಫಿಲ್ಮ್ ಮಾಡಿದ್ದೀನಿ. ಸೀರಿಯಲ್ಲು, ಟೆಲಿಫಿಲಿಮ್ಸ್, ಇದೆಲ್ಲ ಆ್ಯಕ್ಟಿಂಗ್ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದೀನಿ. ಓಕೆ. ನಾನು ಡೈರೆಕ್ಷನ್ ಆಗಿ ಬಂದ ಮೇಲೆ ರಕ್ಷಕ ಫಸ್ಟು, ದೊಡ್ಡಣ್ಣ ಪುಟ್ಟಣ್ಣ, ಇದು ರಕ್ಷಕ 2, ಆಮೇಲೆ ಸೋಲೋ ಹೀರೋ ಆಗಿ ಬುಲೆಟ್ ಖಾಲಿ ಖಾಲಿ ಅದು ಮಲ್ಟಿ ಲ್ಯಾಂಗ್ವೇಜ್ ಮೂವಿ. ಆಮೇಲೆ ಇವಾಗ ಗುಲಾಬಿ ಮಾಡಿದ್ದೀನಿ. ಇವಾಗ ಪೋಸ್ಟ್ ಪ್ರೊಡಕ್ಷನ್ ರೀಸೆಂಟಾಗಿ ಹೇಳಿದ್ರಿ ಶೂಟಿಂಗ್ ನಡೀತಾ ಇದೆ ಅಂತ. ಅದು ಈಗ ಆಲ್ರೆಡಿ ಈಗ ಪೋಸ್ಟ್ ಪ್ರೊಡಕ್ಷನ್ ಇದೆ. ಹೌದು. ಓಕೆ. ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ. ಓಕೆ. ಮಿನಿಮಮ್ ಅಂದರೆ ಫಿಕ್ಸ್ ಆಗಿದ್ದಾರೆ ಮೆಂಟಲಿ ವರ್ಷಕ್ಕೆ 1-2 ಸಿನಿಮಾ ಮಾಡೋಣ ಅಂತ? ಹೌದು ಸರ್. ನನ್ನ ಸಿನಿಮಾನೇ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ನರ ರಕ್ತ ಎಲ್ಲ ಸಿನಿಮಾ ಊರ್ಬಿಟ್ಟಿದ್ದೀನಿ 30-40 ವರ್ಷದಿಂದ. ನನಗೆ ಇನ್ನೇನು ಅದೇ ಆ್ಯಕ್ಚುಲಿ ನಾನು ವೃತ್ತಿಯಲ್ಲಿ ಲಾಯರ್ ಇರ್ಬೋದು, ಆದ್ರೂ ಅದು ನೋಡಿಕೊಂಡು ಇದು 24 ಜಾಸ್ತಿ ಇನ್ವಾಲ್ವ್ಮೆಂಟು ಸಿನಿಮಾ ಅಂತ. ಅಂದರೆ ಬದುಕು ಕಟ್ಕೊಳ್ಳೋದಕ್ಕಾಗಿ ಒಂದಷ್ಟು ಜೀವನಕ್ಕಾಗಿ ಲಾಯರ್, ನ್ಯಾಯವಾದಿ, ವಕೀಲರು, ಇದು ನನ್ನ ಇದು ಎಂಟರ್ಟೈನ್ಮೆಂಟ್. ಜೊತೆ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತೀರಾ ಸರ್? ಫಾರ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಇಲ್ಲ, ಬೇರೆ ಅದು ಬಿಸ್ನೆಸ್ ಇಲ್ಲ, ಎರಡೇ ನಂದು. ಓಕೆ. ವಕೀಲ್, ನೆಕ್ಸ್ಟ್ ಇದು. ಓಕೆ. ಈ ಸಿನಿಮಾದ ಸ್ಟೋರಿ ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ನೀವು? ಅಂದರೆ ಆಲ್ರೆಡಿ ಸುಮಾರು ಸಿನಿಮಾಗಳು ಆ್ಯಕ್ಟ್ ಮಾಡಿದ್ರು ಸಹ ನೀವು ಮಾಡೋಂಥ ಸಿನಿಮಾ ಸಣ್ಣ ಸಿನಿಮಾನೇ ಆದರೂ, ಸಣ್ಣ ಸಿನಿಮಾ ಆದ್ರೂ ಅದು ದೊಡ್ಡ ಸಿನಿಮಾ ಥರನೇ ಮಾಡಬೇಕು. ಅದು ಮೇ ಬಿ ಸ್ವಲ್ಪ ಬಜೆಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಈ ಸ್ಟೋರಿ ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ನೀವು? ಅಂದರೆ ಸೋಷಿಯಲ್ ಅವೇರ್ನೆಸ್ ಮೇಲೆ ಮಾಡ್ತೀರಾ ಹೇಗೆ? ಸೋಷಿಯಲ್ ಅವೇರ್ನೆಸ್ನಲ್ಲ, ಇವಾಗ ಲೈಫ್ ಟೈಮಲ್ಲಿ ಎಲ್ಲೆಲ್ಲಿ ನಡೀತಾ ಇದೆಯೋ ಅದ್ರ ಬಗ್ಗೆ ಹಾಕೊಂಡು. ಯಾಕಂದರೆ ರೀಸೆಂಟಾಗಿ ಫ್ಯಾಮ್ಲಿ ಕುತ್ಕೊಂಡು ನೋಡೋ ಥರ ಸಿನಿಮಾಗಳು ಭಾಳ ರೇರ್ ಆಗಿಬಿಟ್ಟಿದೆ, ನಿಮಗೆ ಗೊತ್ತು. ನಮ್ಮ ಸಿನಿಮಾಗಳು ನೋಡಿ ನೀವು ಎಲ್ಲರೂ ಫ್ಯಾಮ್ಲಿ ಸಮೇತ ಕುತ್ಕೊಂಡು ನೋಡೋ ಥರನೇ ಸಿನಿಮಾ ತೆಗಿತಿರ್ತೀವಿ. ಏನಂದ್ರೆ ಅಂತ ರಿಚ್ಚು ಕೋಟಿ ಲೆಕ್ಕ ಹಾಕ್ತೀರಾ, ಸಿಂಪಲ್ ಬಡ್ಜೆಟಲ್ಲಿ ಜನಕ್ಕೆ ಏನು ಬೇಕೋ ಅದು ನಾವು ಜನಕ್ಕೆ ಕೊಡ್ತಾ ಇದ್ದೀವಿ. ಅವರು ನೋಡಿರೋರು ಇದುವರೆಗೂ ಯಾರು ನೋಡಿದಾರ ಜನ, ಅದು 100 ಜನ ನೋಡಿರಲಿ, 1000 ಜನ ಇರಲಿ, 1,00,000 ಜನ ನೋಡಿರಲಿ, ಅವ್ರು ತೃಪ್ತಿಯಾಗಿ ಥಿಯೇಟ್ರಿಂದ ಆಚೆ ಬರ್ತಾರೆ. ಕೊಟ್ಟಿರೋ ಕಾಸಿಗೆ ತೃಪ್ತಿಯಾಗಿ ಬರ್ತಾರೆ ಆಚೆ. ಮೇಲೆ ನೀವು ಅಂದ್ರಿ 100 ಜನ 1000 ಜನ ಅಂತ, ನೀವು ತುಂಬ ಕಡಿಮೆ ನಂಬರಿಂದನೇ ಶುರು ಮಾಡಿದ್ರಿ. ಅದು ತುಂಬ ಒಳ್ಳೆ ವಿಷಯ. ಅದೇ ಯಾಕೆ ಅಂತ? ಇಲ್ಲ, ನಾವು ಒಂದು ಒಳ್ಳೆ ಫಿಲ್ಮ್ ಆಚೆ ಕೊಡ್ತೀವಿ. ನಮ್ಮ ಹತ್ರ ಕೋಟಿ ಲೆಕ್ಕ ಎಲ್ಲ ಬಡ್ಜೆಟ್ ಮಾಡೋಕೋ, ಸುಳ್ಳು ರೀಲ್ಸ್ ಕೊಡೋದು, ಅಷ್ಟು ಕೋಟಿ ಕಲೆಕ್ಷನ್ ಆಗಿದೆ, ಇಷ್ಟು ಥಿಯೇಟ್ರ್ ತುಂಬಿಬಿಟ್ಟಿದೆ, ಹೌಸ್ಫುಲ್ ಆಗಿಬಿಟ್ಟಿದೆ ಅಂತ ನಾವು ಕೊಡಲ್ಲ. ನೀವು ನಂಬ್ತೀರ ಇಲ್ವೋ, ನಮ್ಮ ಥಿಯೇಟ್ರ್ ಮುಂದೆ ಬನ್ನಿ, ನೀವು ನೋಡ್ಕೊಳ್ಳಿ. ನಾವು ಆ್ಯಕ್ಟ್ ಮಾಡೋ ಅಲ್ಲ ರೋಡಲ್ಲಿ ಹೋಗೋರ್ನು, ಇದು ಪಕ್ಕ ಥಿಯೇಟ್ರಿಗೆ ಹೋಗೋರ್ನೆಲ್ಲ ಸರ್ ನಮ್ಮ ಸಿನಿಮಾ ಬಂದು ನೋಡಿ ಸರ್ ಅಂತ ಪ್ರಮೋಷನ್ ಮಾಡ್ತಾರೆ, ಕರಿತೀವಿ ನಾವು. ನಮ್ಗೆ ಯಾಕೆ ನಾಚಿಕೆ ಬೇಕಲ್ಲಿ? ಅಲ್ಲ, ನಾವು ಸಿನಿಮಾ ಮಾಡಿದ್ದೀವಿ, ನಮ್ಮ ಸಿನಿಮಾ 4 ಜನ ನೋಡ್ಬೇಕಿಲ್ವಾ? ಕರೆಕ್ಟ್. ಅವ್ರು ನೋಡ್ಕೊಂಡು ಹೋಗಿ ಇನ್ನೊಂದು 4 ಜನ ಕೇಳಿದ್ದಾರೆ. ಇವಾಗಿರೋ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಥಿಯೇಟ್ರ್ ಒಳಗಡೆ ಬರೋದೇ ಕಷ್ಟ. ಕರೆಕ್ಟಾಗಿ ಮನೆ ಬಿಟ್ಟು ಥಿಯೇಟ್ರಿಗೆ ಬರೋದೇ ಭಾಳ ಕಷ್ಟ. ಕರೆಕ್ಟು.
ಅಂಥ ಪರಿಸ್ಥಿತಿಯಲ್ಲಿ ನಾವು ಸಿನಿಮಾ ತೆಗೆದ್ಬಿಟ್ಟು ಥಿಯೇಟ್ರಲ್ಲಿ ಯಾರೂ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವು ನಮ್ಮ ಪ್ರಿಸ್ಟೇಜ್ ಎಲ್ಲ ಬಿಟ್ಬಿಟ್ಟು ಮೇಡಮ್ ಸರ್ ಬನ್ನಿ, ಮೇಡಮ್ ಬನ್ನಿ ನೋಡಿ ಅಂತ ನಮ್ಮ ಸಿನಿಮಾ ಒಂದ್ಸಲ ನೋಡಿ ರಿಕ್ವೆಸ್ಟ್ ಮಾಡ್ತೀರಾ? ಕೇಳ್ಕೊತೀವಿ. ಇದರಲ್ಲಿ ನಾಚಿಕೆ ಏನಿದೆ ಅಲ್ಲಿ? ನಾಚಿಕೆ ಏನಿಲ್ವೇ? ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಹೆಂಗೆ ಗೊತ್ತಾ, ನಿಮ್ಮ ಟೀಮ್ದು ಆಲ್ರೆಡಿ ನಿಮ್ಮ ಡೈರೆಕ್ಷನ್ನ ಸಿನಿಮಾಗಳು ಒಂದಷ್ಟು ಬಂದಿದ್ದಾವಲ್ಲ, ಆ ಯಾವ ಸಿನಿಮಾದ ಬಗ್ಗೆನೂ ನೀವು ನನ್ನ ಸಿನಿಮಾ ಜನ ನೋಡಲಿಲ್ಲ ಅಂತ ನೀವು ಅಂದಿದ್ದು ನಾನು ಕೇಳಿಲ್ಲ. ಅಂದರೆ ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ, ನಾನು ನೇರವಾಗಿ ಕಂಡಿದ್ದೀನಿ ಹೇಳ್ತಿದ್ದೀನಿ. ನನ್ನ ಸಿನಿಮಾ ನೋಡಲಿಲ್ಲ ಅಂತ ನೀವು ಯಾರಿಗೂ ಯಾರ ಮೇಲೂ ಬೇಜಾರು ಮಾಡ್ಕೊಳ್ಳಿಲ್ಲ, ಕಣ್ಣೀರು ಹಾಕಲಿಲ್ಲ, ಮೇಲಾಗಿ ಒಂದಷ್ಟು ಅಪರಾಧಿ ಭಾವನೆಗಳು ನಿಮ್ಮಲ್ಲಿ ಕಾಡಲಿಲ್ಲ. ಯಾಕೆ ಅಂತ ಅಂದರೆ ಒಂದಷ್ಟೇನೋ ಗುರು ಬನ್ನಿ ಅಂತ ಹೇಳ್ಬೋದಾಗಿತ್ತಲ್ಲ. ಇಲ್ಲ ಸರ್, ಅದು ಒಳಗಡೆ ಇದೆ. ಇಲ್ಲಿ ಎಷ್ಟೋ ನೋವುಗಳಿದೆ ಗೊತ್ತಾ. ಅದು ಹೇಳ್ಕೊಂಡ್ರೆ ಇವನು ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾನೆ, ಕರೆಕ್ಟಾ? ಟಿ ವಿ ಮುಂದೆ ಬಂದರೆ ಇವಾಗ ಇರೋ ಹೇಳ್ಕೊಂಡ್ರೆ ಸಿನಿಮಾ ಓಡೋಕ್ಕೋಸ್ಕರ ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾರೆ. ಏನಿಲ್ಲ, ಇವಾಗ ರೀಸೆಂಟಾಗಿ ನಮ್ಮ ಪ್ರಭಾಕರ್ ಅವ್ರ ಮಗರು ವಿನೋದ್ ಪ್ರಭಾಕರ್ ಪಾಪ ಪ್ರಮೋಷನ್ಗೆ ಹೋಗಿ ಅಲ್ಲಿ ಏನೋ ಟಯರ್ಡ್ ಆಗಿದ್ದಾರೆ ಪಾಪ. ಇಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆ ವಿಷಯ ಅದು ನೋಡಿ. ಅವರಿಗೆ ವೀಕ್ಷಕರೇ ತುಂಬ ಒಳ್ಳೆ ವಿಷಯ ಎತ್ತಿದ್ರು ಇವರು. ಬಲರಾಮನ ದಿನಗಳು ಸಿನಿಮಾದ ಪ್ರಮೋಷನಲ್ ಆಕ್ಟಿವಿಟಿಗಳು ತುಂಬ ಟೈಟ್ ಸ್ಕೆಡ್ಯೂಲಲ್ಲಿ ಸುಮಾರು ದಿವಸಗಳಿಂದ ನಡೀತಾ ಇದ್ದ ಕಾರಣ ಲೋ BP ಆಗಿದ್ದು ಸತ್ಯ. ಅದು ತಂಡದಿಂದ ಮತ್ತು ಅವರ ತುಂಬ ಆಪ್ತರಿಂದ ಕೂಡ ನಂಗೆ ಸಿಕ್ತು. ಅಪಪ್ರಚಾರ ಮಾಡ್ತಾವ್ರಲ್ಲ ಅವ್ರು, ಅದಾಯ್ತು ಇದಾಯ್ತು ಪಬ್ಲಿಸಿಟಿಗೋಸ್ಕರ ಮಾಡ್ತಾವ್ರೆ, ಏನೇನೋ ಸಿನಿಮಾ ರಿಲೀಸು ಅದಕ್ಕೆ ಈ ಥರ ಮಾಡ್ತಾವ್ರೆ ಸಿನಿಮಾ ಓಡಿಸೋ. ಈ ಥರ ತಪ್ಪು ಸರ್. ಆರೋಗ್ಯ ಸರಿ ಇಲ್ಲ ಅಂದ್ರೆ ಆರೋಗ್ಯ ಸರಿ ಇಲ್ಲ, ಕರೆಕ್ಟ್? ಅದನ್ನ ತಪ್ಪು. ಮೊನ್ನೆ ದೊಡ್ಡಣ್ಣ ಅವ್ರನ್ನ ಹಂಗೆ ಮಾಡಿದ್ರು, ಸತ್ತ ಹೋದ್ರು ಅಂತ ಹೇಳಿದ್ರು. ನೋಡಿದ್ರೆ ಅವ್ರ ಪಾಪ ಸ್ಟೇಟ್ಮೆಂಟ್ ಕೊಟ್ಟು ನಾನು ಬದುಕಿದ್ದೀನಪ್ಪ, ಯಾಕೆ ನಾನು ಸಾಯಿಸ್ತೀರ ಅಂತ. ಈ ಥರ ಒಂದು ಪ್ರೆಸ್ ಇರೋದು ಏನು ಗೊತ್ತಾ ಸರ್, ಮುಂಚೆಲ್ಲ ನಾನು ಪ್ರೆಸ್ ರಿಪೋರ್ಟರ್ ಸರ್. 35 ಇಯರ್ಸಿಂದ ನಾನು ಜರ್ನಲಿಸ್ಟ್ ಆಗಿದ್ದೀನಿ. ಪ್ರೆಸೆಂಟ್ ಕೂಡ ಸಂಘಗಳೆಲ್ಲ ನಾನು ಇವಾಗಲೂ ಸ್ಟೇಟ್ ಮೆಂಬರ್ ಆಗಿದ್ದೀನಿ. ಇದು ಇವಾಗಲೂ ಇದೆ ಪ್ರೆಸೆಂಟ್. ಆ ಥರ ಒಂದು ಪೆನ್ ಅಂತ ಅವ್ರು ಜರ್ನಲಿಸ್ಟ್ ಕೊಡೋದೇನು ಗೊತ್ತಾ ಸರ್, ಒಳ್ಳೆದನ್ನು ಬರೀರಿ, ಸತ್ಯವನ್ನು ಬರೀಬೇಕು, ಒಳ್ಳೆ ಜನಕ್ಕೆ ಹೇಳ್ಕೊಡ್ಬೇಕು. ಈ ಥರಕ್ಕೆ ಆ ಪೆನ್ ಕೊಟ್ಟಿರೋದು. ಆ ಪೆನ್ ಇದೆ ಅಂದ್ಬಿಟ್ಟು ಏನೇನೋ ಬರೆಯೋದು. ಇವಾಗ ಪ್ರೆಸ್ಸಲ್ಲಿ ನೀವು ನೋಡ್ತಿರಲ್ಲ, ಏನ್ರಿ ಕರೆಕ್ಟಾಗಿರುತ್ತೆ? ಒಳ್ಳೇದೆಲ್ಲ ನೀವು ಟಿ ವಿ ತೋರಿಸೋದೆಲ್ಲ ರೀ, ಪ್ರೆಸ್ಸಲ್ಲಿ ಎಲ್ರಿ ಕೊಡ್ತೀರಾ? TRP ರೇಟ್ ಬರಬೇಕು, ಅದಕ್ಕೆ ಏನಾದರೂ ಹಾಕ್ತೀರಾ? ಒಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾರೆ, ಅವ್ನು ನೀವು ಯಾರು ಹಾಕಲ್ಲ. ಟಿ ವಿಯಲ್ಲಿ ನ್ಯೂಸ್ ಕೊಟ್ಟರು ಕಾಸು ಕೊಡ್ತೀಯ, ನ್ಯೂಸ್ ಹಾಕ್ತಾರೆ ಅಂತಾರೆ. ಕರೆಕ್ಟಾ? ಕರೆಕ್ಟ್. ನಾನು ಎಲ್ಲ ರಿಪೋರ್ಟ್ರನ್ನ ಆ ಥರ ಅಂದಿಲ್ಲ, ಎಲ್ಲ ಪ್ರೆಸ್ ಅವ್ರನ್ನ ಅಂದಿಲ್ಲ. ಯಾರೋ ಒಬ್ಬರು ಸೆಲ್ಫ್ ಕೋರ್ಸ್ ಯೂಸ್ ಮಾಡಿಕೊಂಡ್ರೆ ಅದು ಎಲ್ರಿಗೂ ಕೆಟ್ಟ ಹೆಸರೇ ಬರೋದಿಲ್ವಾ? ಮೇಲಾಗಿ ರೀಸೆಂಟಾಗಿ ಹಂಗೆ ಆಗಿದೆ ವಿಜಯ್ ಸರ್. ಅಂದರೆ ನನಗೂ ಒಂದು 2-3 ಬಂತು ಆ ಥರದೊಂದು ಫಾರ್ವರ್ಡ್ ಮೆಸೇಜ್ ಬಂತು. ಬೇಸಿಕಲಿ ಅವ್ರು ಯಾರು ಜರ್ನಲಿಸ್ಟ್ಗಳೇ ಅಲ್ಲ, ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟವರೇ ಅಲ್ಲ. ಅವರಿಗೆ ಪತ್ರಿಕೋದ್ಯಮದ ಯಾವುದೇ ರೀತಿಯ ಘನತೆ ಗಾಂಭೀರ್ಯತೆ ಕೂಡ ಇಲ್ಲ. ವಿನೋದ್ ಸರ್ದು ಆ ಹಾಸ್ಪಿಟಲ್ ಒಂದು ಫೋಟೋ ಹಾಕ್ಕೊಂಡು ಮೇಲೆ ಒಂದು ಕೆಟ್ಟ ಲೈನ್ ಹಾಕ್ಕೊಂಡು ಲೈಕ್ಸನ್ನು ವ್ಯೂಸನ್ನು ಮಾಡ್ಕೊಂಡ್ರು. ನಾನು ಅದೇ ಅಂದೆ, ಅಂದರೆ ನಿನಗೇನು ಸಿಗುತ್ತೆ, ಏನು ಲಾಭ ನಿನಗೆ ಇದರಲ್ಲಿ? ಕೇಳಿದ್ರೆ TRP ಬರುತ್ತೆ ಅಂತಾರೆ. ಅರ್ಥ ಮಾಡ್ಕೊಂಡ್ರ? ಅವರು ಕಷ್ಟದಲ್ಲಿದ್ದಾರೆ. ಸಿನಿಮಾನ ಈ ವಾರ ರಿಲೀಸ್ ನಮ್ಮ ಜೊತೆಲ್ಲ ರಿಲೀಸ್ ಅವ್ರದ್ದು ಚೆನ್ನಾಗಿ ಓಡಲಿ, ಕಷ್ಟ ಬಿದ್ದವ್ರೆ ಅವ್ರು. ಈ ಫಿಲ್ಮ್ ಎಲ್ಲ ಇದಕ್ಕೆ ಮುಂಚೆ ಮಾದೇವಾಗ ಹಂಗಾಯ್ತು, ಆಯ್ತು ಬಿಟ್ರು. ಅವ್ರ ಪಾಪ ಪ್ರೆಸ್ ಮುಂದೆ ಬಂದು ಹತ್ಕೊಂಡ್ರು. ನಮ್ದು ಈ ಥರ ಸ್ವಲ್ಪ ಈ ಥರ ಒಂದೊಂದು ಸಿನಿಮಾಗೆ ಆ ಥರ ಮಾಡಿದ್ರೆ ದೊಡ್ಡವ್ರಿಗೆ ಹೆಂಗಂದ್ರೆ ನಮ್ಮಂಥ ಚಿಕ್ಕ ಸಿನಿಮಾ ಮಾಡೋರು ನಮ್ಮ ಗತಿ ಏನು? ಅಲ್ಲ, ನನಗೊಂದು ಪ್ರಶ್ನೆ. ಆ್ಯಕ್ಚುಲಿ ವಿನೋದ್ ಪ್ರಭಾಕರ್ ಅಂದಾಗ ಸ್ವಲ್ಪ ನೀವು ಎಮೋಷನಲ್. ಅವ್ರಪ್ಪ ಅಂದ್ರೆ ಭಾಳ ಇಷ್ಟ. ಕನ್ನಡ ಪ್ರಭಾಕರ್ ಅಂದ್ರೆ ಅವ್ರ ಪ್ರಭಾಕರ್ ಎಲ್ಲ ಕನ್ನಡ ಪ್ರಭಾಕರ್ ಅಂತ ಇದೆಲ್ಲ ಲ್ಯಾಂಗ್ವೇಜಲ್ಲಿ. ಅಲ್ಲ, ನಮಗೆಲ್ಲ ಅವರು ಟೈಗರ್ ಪ್ರಭಾಕರ್. ಇರ್ಲಿ, ಕನ್ನಡದಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ವಿಲನ್ ಮಾಡ್ತಾ ಇದ್ರು. ಆವಾಗಿಂದ ನಾನು ಚಿರಂಜೀವಿ ಫಿಲಿಮ್ಸ್ ಎಲ್ಲ ಫುಲ್ ಅವರೇ ವಿಲನ್ ಇರ್ತಾ ಇದ್ರು. ಅವ್ರ ಆ ಮಾತುಗಳಿದೆಲ್ಲ, ಅದು ಅವರು ಸ್ಟೈಲ್ ನಡೆಯೋದು ಏನು ಅದೆಲ್ಲ ಮರೆಯೋಕ್ಕಾಗಲ್ಲ. ಅಂತ ಒಳ್ಳೆ ಆ್ಯಕ್ಟರ್ನ ಕಲ್ಕೊಂಡ್ವಿ ಕನ್ನಡ ಫೀಲ್ಡಲ್ಲಿ. ನೀವು ಅವ್ರ ಜೊತೆ ಕೆಲಸ ಮಾಡಿದ್ರಲ್ಲ? ಮೇಜರಲ್ಲಿ ಮಾಡಿದ್ದೀನಿ ಸರ್. ಲಾಸ್ಟ್ ಅವರು ಕಾಲು ಅವಾಗ ಇದಾಗಿತ್ತು, ಲಾಸ್ಟ್ ಮೇಜರ್ ನನ್ನ ಕೈಯಲ್ಲಿ ಹಾಕ್ಕೊಂಡು ಅದೆಲ್ಲ ನಮ್ಮ ಮರೆಯಲ್ಲ ಬಿಡಿ. ಅದೇ ಥರ ನಾನು ಒಂದು ಫಂಕ್ಷನ್ ಕಾವೇರಿ ಭವನ್ ಹತ್ರ ಒಂದು ಫಂಕ್ಷನಲ್ಲಿ ವಿನೋದ್ ಪ್ರಭಾಕರ್ ಜೊತೆ ಫೋಟೋ ಕೂಡ ಹೊಡ್ಕೊಂಡಿದ್ವಿ. ಪ್ರಿಯಾಂಕಾ ಮೇಡಮ್ ಇವರಿಬ್ಬರು ಒಂದು ಫಂಕ್ಷನ್ ಬಂದಿದ್ರು, ಅವಾರ್ಡ್ ಫಂಕ್ಷನ್ಗೆ. ಅದೆಲ್ಲ ಇದೆ. ಅದೇ ಒಳ್ಳೆ ಆ್ಯಕ್ಟ್ರ್ ಸರ್. ಅವ್ರ ಅಪ್ಪನ ಥರನೇ ಇವರು ಎಲ್ಲ ಕಸರತ್ತು ಮಾಡಿಕೊಂಡು ಮಾಡ್ತಾವ್ರೆ.
ಅದು ಈ ಥರದ್ದು ಪಾಸಿಟಿವ್ ನೆಗೆಟಿವ್ ಪಬ್ಲಿಸಿಟೀಸ್ ಏನು ಮಾಡೋಕ್ಕಾಗಲ್ಲ ಅಲ್ಲ, ಒಂದು ಜನಕ್ಕೆ ಬೇಜಾರಾಗುತ್ತೆ. ಒಬ್ಬ ಕಷ್ಟದಲ್ಲಿರೋವಾಗ ಅಟ್ಲೀಸ್ಟ್ ನೀವು ಹೆಲ್ಪ್ ಮಾಡದಿರಿದ್ರು ಅವ್ರ ಬಗ್ಗೆ ತಪ್ಪಾಗಿ ನಾವು ಪ್ರಚಾರ ಮಾಡಬಾರ್ದು. ಯಾರೇ ಆಗಲಿ ನಾಳೆ ಅವ್ರಿಗೆ ಬರದೇ ಪರಿಸ್ಥಿತಿ ನಮಗೆ ಬರ್ಬೋದಿಲ್ವಾ? ಆ ಸ್ಥಿತಿಯಲ್ಲಿ ನಮ್ಗೆ ಬರೋವಾಗ ನಮ್ಮ ಬಗ್ಗೆ ಯಾರಾದರೂ ಬರೆದ್ರೆ ನಮ್ಮ ಫ್ಯಾಮ್ಲಿ ನಮ್ಮ ರಿಲೇಷನ್ ಎಷ್ಟು ಫೀಲ್ ಮಾಡ್ತಾರೆ. ಇಲ್ಲಿ ನನಗೆ ಇಷ್ಟ ಆಗಿದ್ದು ನೋಡಿ, ನನಗೆ ಇದೇ ಪಾಯಿಂಟ್ ನಿಂಗೆ ಇಷ್ಟ ಆಗಿದ್ದು, ನೀವು ನಿಮ್ಮ ಸಿನಿಮಾದ ಪ್ರಮೋಷನಿಗೆ ಬಂದು ವಿನೋದ್ ಪ್ರಭಾಕರ್ ಅವ್ರ ಸಿನಿಮಾ ಒಳ್ಳೇದಾಗಲಿ ಅಂದರೆ ಆ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂತ ಅಂತಿರಲ್ಲ. ನಾನು ತುಂಬ ಒಳ್ಳೆ ಮನಸ್ಸಿರ್ಬೇಕು ಈ ಥರ. ನಾನು ಕಲಾವಿದ ಸರ್, ನಾನು ಸಿನಿಮಾದವನೇ. ನನ್ನ ಸಿನಿಮಾಗೆ ಕೆಟ್ಟದಾದರೆ ನಾನು ಸಹಿಸೋಕ್ಕಾಗಲ್ಲ ಸರ್. ನನ್ನ ಕಣ್ಣು ನಾನು ಚುಚ್ಕೋಬೋದ? ಇದು ಎರಡು ನನ್ನ ಸಿನಿಮಾ. ಈ ಯಾರಿಗಾದ್ರೂ ಪ್ರಾಬ್ಲಮ್ ಆದರೆ ನನಗೂ ಪ್ರಾಬ್ಲಮ್ ತಾನೆ ಅದು. ನಿಜ ನಿಜ ನಿಜ. ಇವತ್ತು ಅವ್ರಿಗೆ ಎಫೆಕ್ಟ್ ಆಗೋದು ನಾಲ್ಕು ನಮ್ಗೆ ಎಫೆಕ್ಟ್ ಆಗುತ್ತೆ, ಇಡೀ ಸಿನಿಮಾ ಫೀಲ್ಡ್ಗೆ ಎಫೆಕ್ಟ್ ಆಗುತ್ತೆ. ಯಾರೋ ಒಬ್ಬ ಅವರು ಬ್ಯಾಡ್ ಜರ್ನಲಿಸ್ಟ್, ನಾನು ಜರ್ನಲಿಸ್ಟ್ ಹಾಕ್ಕೊಂಡ್ಬಂದು ಈ ಥರ ಮಾಡಿದ್ರೆ ರಿಯಲ್ ಜರ್ನಲಿಸ್ಟ್ಗೆಲ್ಲ ಎಲ್ಲಿ ಹೋಗೋದು? ಅವ್ರು ಎಷ್ಟೋ ಕಷ್ಟಪಟ್ಟು ಜರ್ನಲಿಸ್ಟ್ ಆಗವ್ರೆ, ರಿಯಲ್ ಬರೀತಾರೆ. ಇವಾಗಲೂ ಒಬ್ಬೊಬ್ರು ಕಾವ್ಯ ನೀವು ನೋಡ್ತೀರಲ್ಲ, ಅಂತ ಒಂದೊಂದು ಲೆಟರ್ಸ್ ಇಲ್ಲ ಕನ್ನಡದ ಎಂತವ್ರು ನೀವು ನೋಡ್ರಿ, ಕಾದಂಬರಿಗಳು ಕನ್ನಡದ ಪತ್ರಿಕೋದ್ಯಮಕ್ಕೆ ದೊಡ್ಡ ಇತಿಹಾಸ ಇದೆ, ಇತಿಹಾಸ ಇದೆ, ದೊಡ್ಡ ನಡೆದ ದಾರಿಯಲ್ಲಿ ನಾವು ನಡೀತಿದೀವಿ. ಯಾರೋ ಒಬ್ಬರಿಬ್ಬರು ಈ ತರ ಮಾಡೋದಕ್ಕೆ ಆ ಜರ್ನಲಿಸ್ಟ್ ಆ ಪ್ರೆಸ್ಗೆ ಕೆಟ್ಟ ಹೆಸರು ಬರುತ್ತೆ. ಇದು ಎಲ್ಲರೂ ಸೇರಿ ಅದನ್ನ ಒಂದು ಇದು ಮಾಡಬೇಕು. ನಿಜ ನಿಜ. ಕರೆಕ್ಟಾ ಸರ್? ಓಕೆ. ಮೇಲಾಗಿ ಈ ಸಿನಿಮಾದ ಈ ಪಬ್ಲಿಸಿಟಿ, ಈ ಡಿಸ್ಟ್ರಿಬ್ಯೂಷನ್ನು ಇದೆಲ್ಲವೂ ನಿಮ್ಗೆ ಹಳೆ ಸಿನಿಮಾಗಳಿಗೆ ಸ್ವಲ್ಪ ಎಲ್ಲ ತೊಂದರೆ ಆಗಿತ್ತು ಅಂತ ಈಗೆಲ್ಲ ನೀವು ಅಂದರೆ ಮ್ಯಾಕ್ಸಿಮಮ್ ಸ್ವಂತ ಪ್ರಯತ್ನ ಕೂಡ ಮಾಡ್ತೀರಿ. ಇದು ಹೇಗೆ ನಿಮ್ಮ ರಿಸಲ್ಟ್ ಕೊಡುತ್ತೆ? ಏನಿಲ್ಲ ಸರ್, ನಾನು ಇವತ್ತಿಲ್ಲ ಸರ್, 94 ನಾನು ಗಾಂಧಿನಗರಲ್ಲಿ ಮಹಾವರ್ ಪ್ಲೇಸಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಹಾಕಿದ್ದೆ. ಓಕೆ, 33 ವರ್ಷದಿಂದ. ಇವತ್ತಿಲ್ಲ, ನನ್ನ ಜರ್ನಿ ಬಂದು 35 ವರ್ಷ 40 ವರ್ಷ ಹತ್ರ ಬರ್ತಾ ಇದೆ. ಓಕೆ, ನಾನೇನು ಹೊಸ ಇಲ್ಲ ಫೀಲ್ಡ್ಗೆ. ಏನು ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲ, ಹಳೆ ಹುಲಿ ಅದೇ ಸರ್. ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲ, ಇಷ್ಟು ಫಾಸ್ಟಾಗಿ ಗೊತ್ತಾಗ್ತಾ ಇಲ್ಲ. ನಾವು ರೀಲ್ ಅವರು ಟೇಪು. ಬಟ್ ಹೆಂಗ್ ಗೊತ್ತಾ ಸರ್, ರೀಲ್ ಅವ್ರು ಆಗಿದ್ರು ನೀವೇ ರಿಯಲ್ ಸರ್. ದೇವರು ಇದು ಆ ಕಂಪ್ನಿ ಆ ಐಡಿಯಾ ಇತ್ತು ಸರ್. ಅವಾಗೆಲ್ಲ ಹೋಗಿ ಹುಡುಕಿ ಥಿಯೇಟ್ರ್ಗಳು ಯಾರು ಅವಾಗ ಕೊಡ್ತಾ ಇಲ್ಲ ರೀಲು ಟೇಪುಗಳು. ಕರೆಕ್ಟ್. ಆಮೇಲೆ ಅನುರಾಗ ಸಂಗಮ ಸಿನಿಮಾ ಮಾಡಿದ್ವಿ, ಸಾಧು, ಇಂಥ ಟೆಲಿಫಿಲಿಮ್ಸು, ಚೇಸು, ಸ್ಮೃತಿ, ಈ ಥರ ಫಿಲಿಮ್ಸ್ ಎಲ್ಲ ನಾವು ಒಂದು 5-6 ಗ್ಯಾಂಗು ಜಯನಗರಲ್ಲೇ ಇದ್ದಿದ್ದು 9th ಬ್ಲಾಕಲ್ಲಿ. ಆ ಹುಡುಗರೆಲ್ಲ ಸೇರಿ ನಾವೇ ಹೊಸ ಸಿನಿಮಾಗಳು ಮಾಡೋದು, ಟೆಲಿಫಿಲಿಮ್ಸ್ ಮಾಡೋದು, ರಿಲೀಸ್ ಮಾಡೋದು ಜಾಯಿಂಟಾಗಿ ಈ ಥರ ಮಾಡಿದ್ದೀವಿ ಸರ್. ಮಾಡೋ ಅನುಭವ ನನಗಿದೆ. ಆ ಅನುಭವದಲ್ಲೇ ಇವಾಗ ಒಂದೊಂದು ಫಿಲ್ಮ್ ಇಷ್ಟು ದಿನ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಇವಾಗ ಒಂದು 3 ವರ್ಷದಿಂದ. ಬಟ್ ರೀಸೆಂಟಾಗಿ ನೀವು ಆ್ಯಕ್ಟಿಂಗ್ ಮಾಡೋ ಸಿನಿಮಾಗಳ ಬಗ್ಗೆ ನೀವು ನಮ್ಗೆ ಅವಾಗ ಅಪ್ಡೇಟ್ ಕಳಿಸ್ತಿರ್ತಿರಲ್ಲ, ನಮ್ಗೆ ಖುಷಿ ಆಗೋದು ಹೆಂಗೆ ಗೊತ್ತಾ ಸರ್, ನೀವು ಓನ್ ಪ್ರೊಡಕ್ಷನ್ ಸಿನಿಮಾಗಳು ಮಾಡ್ತೀರಿ, ಅದು ವರ್ಕ್ ಆಗುತ್ತೋ ವರ್ಕ್ ಆಗೋಲ್ಲ ಇದೆಲ್ಲವನ್ನು ಬಿಟ್ಟು ನೀವು ಆ್ಯಕ್ಟಿವ್ ಆಗಿದ್ದೀರಿ ಗೊತ್ತಾ. ಗುರು ನಾನು ಒಟ್ಟಿರ್ಬೇಕು ಗುರು, ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡ್ಕೊಂಡಾರು ಇರಬೇಕು, ಡೈರೆಕ್ಷನಾದ್ರು ಮಾಡಬೇಕು. ಸರ್ ಇಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀವಿ ಕೊಟ್ಟು ನನಗೇನೋ ಆಸೆನಾ ಸರ್, ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡು ನಾನು ಡೈರೆಕ್ಟ್ ಮಾಡ್ಕೊಂಡು ನಾನೇ ಹೀರೋ ಆಗಬೇಕಂತ ಏನಾದ್ರು ಇದೆಯಾ ಸರ್? ಇಲ್ಲ ಸರ್, ಅವಕಾಶಗಳು ಕೊಡ್ಬೇಕು ಸರ್. ಇವಾಗ ನಾವು 30-40 ವರ್ಷದಿಂದ ಸಿನಿಮಾಕ್ಕಂತ ಇದ್ದೀವಿ, ಯಾರು ನಮ್ಗೆ ಗುರ್ತಿರ್ಸಲ್ಲ. ಕರೆಕ್ಟಾ? ಅವಾಗ ನಮ್ಗೆ ಗುರ್ತಿಡಿಬೇಕಂದ್ರೆ ನಮ್ಮನ್ನ ಏನಾದರೂ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಆ ಕಾರಣಕ್ಕೆ ಸಿನಿಮಾಗಳನ್ನು ಮಾಡ್ಕೊಂಡು ನೀವು ಇವಾಗ ನಾವು ಹೋಗಿ ಚಾನ್ಸ್ ಕೊಡಿ ಸರ್, ಚಾನ್ಸ್ ಕೊಡಿ ಮೇಡಮ್ ಅಂತ ಯಾರು ಕೊಡಲ್ಲ ಇವಾಗ. ಕೊಡಲ್ಲ. ಕರೆಕ್ಟ್. ಏನಾದರೂ ಎಕ್ಸ್ಪೆಕ್ಟೇಷನ್ ಇಲ್ದರೆ ಯಾರಿಗೂ ಕೊಡಲ್ಲ ಇವಾಗ. ಅವಾಗ ಟ್ಯಾಲೆಂಟ್ ಇತ್ತು ಹಳೆ ಕಾಲದಲ್ಲಿ, ನಾವೆಲ್ಲ ಹೋಗಿ ಕ್ಯೂವಲ್ಲಿ ನಿಂತಿದ್ದು ಮನೆ ಒಂದೊಂದು ಆಫೀಸ್ ಮುಂದೆ ಚಾನ್ಸ್ ಕೇಳ್ತಾ ಇದ್ವಿ. ಸರ್ ಅವಕಾಶ ಕೊಡಿ ಸರ್, ಒಂದು ಆಲ್ಬಮ್ ತಗೊಂಡು ಫೋಟೋಗಳು ಇಟ್ಕೊಂಡು ಕೊಟ್ಬಿಟ್ಟು ನಮ್ಮ ಹಿಂದೆ ಅಡ್ರೆಸ್ ಕೊಟ್ಬಿಟ್ಟು, ಅವಾಗ ಫೋನು ಕೂಡ ಇಲ್ಲ, PP ನಂಬರ್ ಕೊಟ್ಬಿಟ್ಟು ಬರೋದು. ಅವ್ರ ಪೋಸ್ಟ್ ಕಾರ್ಡೆಲ್ಲ ಹಾಕಿದ್ರು, ಬನ್ನಿ ಚಾನ್ಸ್ ಇದೆ ಅಂತ. ಒಂದೊಂದು ಲೇಟಾಗಿ ಬರುತ್ತೆ ಪೋಸ್ಟಲ್ಲಿ, ಅವಕಾಶಗಳು ಹೋಗಿರುತ್ತೆ. ಎಂತೆಂಥ ಸಿನಿಮಾಗಳು ಹೋಯ್ತು. ನಾನು PUC ಓದೋವಾಗ ನನ್ನ ಚಾನ್ಸ್ ಬಂತು ಸರ್ ಆ್ಯಕ್ಟಿಂಗು ಅಲ್ವಾ. ಮನೆಯಲ್ಲಿ ಕಳಿಸಿಲ್ಲ, ನಿಮಗೆ ಗೊತ್ತಿಲ್ವಾ, ಹೋದ್ರಿ ಸಿನಿಮಾ ಅಂದರೆ ಸರಿ ಇಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಸಿನಿಮಾ ಫೀಲ್ಡಲ್ಲಿ ಇಲ್ಲ, ಸಿನಿಮಾ ನೋಡೋರೇ ಇಲ್ಲ. ಇವಾಗ್ಲೂ ಸಿನಿಮಾಗೆ ನನ್ನ ಸಪೋರ್ಟ್ ಮಾಡೋರು ಯಾರಿಲ್ಲ. ರಕ್ಷಕದ ಸಿನಿಮಾದ ಕಾಂಟೆಂಟ್ ನನಗದು ಗೊತ್ತಲ್ವಾ, ಅಲ್ಲಿ ಆ ಒಂದು ಸಸ್ಪೆನ್ಸು, ಆ ಕ್ರೈಮು, ಆ ಒಂದು ಡಬಲ್ ಶೇಡ್ ಆ್ಯಕ್ಟಿಂಗ್ ಅದೆಲ್ಲ ಇತ್ತು. ರಕ್ಷಕ 2 ಅಲ್ಲಿ ಆ್ಯಕ್ಚುಲಿ ಏನಿದೆ ವಿಷಯ ಅಂತ? ರಕ್ಷಕ 2 ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ನೋಡಿ ನೀವು. ಹೌದಾ? ಸೆಂಟಿಮೆಂಟ್, ಫ್ಯಾಮಿಲಿ ಸೆಂಟಿಮೆಂಟು, ಸ್ವಲ್ಪ ಹಾರರು, ಸ್ವಲ್ಪ ಕಾಮಿಡಿ, ಫೈಟು ಎಲ್ಲ ಮಿಕ್ಸಿಂಗ್ ಸರ್. ಅಪ್ಪ ಮಗಳದು, ಎಮೋಷನಲ್, ಲವ್ವರು. ಕರೆಕ್ಟಾ? ಈ ಥರ ನಮ್ಮ ಸಿನಿಮಾಗಳಲ್ಲಿ ಒಂದೇ ಥರ ಇರಲ್ಲ ಸರ್. ನೆಕ್ಸ್ಟ್ ಏನು ಈ ಥರ ಟ್ವಿಸ್ಟ್ಗಳು ಹೋಗ್ತಾ ಇರುತ್ತೆ. ನಮ್ಮದು 3 ಅವರ್ ಸಿನಿಮಾ ಇಲ್ದಾರ 1 ಮುಕ್ಕಾಲು ಅವರೇ ನಾವು ತೆಗೆಯೋದು, 2 ಅವರ್ ಒಳಗಡೆ.
ಆದರೆ ಅಯ್ಯೋ ಆಗೋಯ್ತಾ ಸಿನಿಮಾ, ಹಾಂ ಹಾಂ ಇಷ್ಟು ಬೇಗ ಆಗೋಯ್ತಾ ಅಂತಾರೆ ಜನ. ಓಕೆ. ಆ ಥರ ನಾವು ನಮ್ಮ ಕೈಯಲ್ಲಾಗಿರೋದು ಕೋಟಿ ಲೆಕ್ಕ ಸುರಿದಿರ, ನಮ್ಮ ಕೈಯಲ್ಲಾಗಿರೋದು ನಾವು ಜನಕ್ಕೆ ಒಳ್ಳೇದು ಸಿನಿಮಾ ಕೊಡ್ತೀವಿ. ಬಟ್ ಅಲ್ಲ, ಕೋಟಿ ಹಾಕ್ತಿರೋ ಬಿಡ್ತಿರೋ, ಬಟ್ ಸಿನಿಮಾಗಳಂತೂ ನಿರಂತರವಾಗಿ ಮಾಡ್ತಿರೋದ್ರಿಂದ ತುಂಬಾ ಒಳ್ಳೆ ವಿಷಯ ಅದು. ನನ್ನ ಪ್ರಾಣ ಇರೋವರೆಗೂ ನಾನು ಸಿನಿಮಾ ಮಾಡ್ತಾ ಇರ್ತೀನಿ ಸರ್. ಅದು ಗೆಲ್ಲುತ್ತೋ ಸೋಲುತ್ತೋ, ನಾನು ಇರ್ತೀನೋ ಇಲ್ದಿರೋದ್ರು ನಾನು ಇರೋವರೆಗೂ ಸಿನಿಮಾ ಮಾಡ್ತಾ ಇರ್ತೀನಿ. ಅದು ಹೆಂಗೋ, ಅದು ಸಿಂಪಲ್ ಬಡ್ಜೆಟ್ಟು ಅದು ದೊಡ್ಡ ಬಡ್ಜೆಟ್ ಅದು ನನಗೆ ಗೊತ್ತಿಲ್ಲ. ಸಿನಿಮಾನೇ ಇವಾಗ ದೊಡ್ಡ ಬಡ್ಜೆಟ್ ಎಲ್ಲ ಎತ್ತಿದ್ದೆಲ್ಲ ಓಡುತ್ತಾ, ನಿಜ. ಸಿಂಪಲ್ ಬಡ್ಜೆಟ್ ಎತ್ತಿರೋ ಎಲ್ಲ ಓಡಿದ್ದೆ. ಇವಾಗ ವೀಕ್ಲಿ ಒನ್ಸ್ ನಿಮ್ಗೆ ಕಡಿಮೆ ಆದ್ರೂ 8ರಿಂದ 10 ಸಿನಿಮಾ ಲೋ ಬಡ್ಜೆಟ್ ಮೂವೀಸ್ ಬರ್ತವೆ. ಅದರಲ್ಲಿ ಸ್ವಲ್ಪ ಆದರೂ ಏನೋ ಹೆಸರು ಬರುತ್ತೆ. ಅದು ಹೆಸರು ಬಂದ್ರೂ ಅದು ಈ ಡಿಸ್ಟ್ರಿಬ್ಯೂಟರ್ಸ್ ಇದಾರಲ್ಲ ಸರ್, ಇವ್ರು ಬಂದ್ಬಿಟ್ಟು ಅದನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಬರೋ ಹಣನೆಲ್ಲ ಅವರು ಟ್ವಿಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಥಿಯೇಟ್ರ್ಗಳಿಂದ. ನಮಗೆ ಇವಾಗ ಡಿಸ್ಟ್ರಿಬ್ಯೂಟರ್ಗೆ ಒಪ್ಪಿಸ್ತೀವಿ ಅನ್ಕೊಳ್ಳಿ, ಏನಿಲ್ಲ. ಇವಾಗ ಮೊನ್ನೆ ಒಂದು ದೊಡ್ಡ ಮನುಷ್ಯನ ಯಾವುದೋ ಒಂದು ಸಿನಿಮಾ, ಅವರು ಪಾಪ ಪ್ರೊಡ್ಯೂಸರ್ ಆ್ಯಕ್ಟರ್ ಅಳ್ತಾ ಇದ್ರು. ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ. ಅವ್ರು ಥಿಯೇಟ್ರ್ಗಳಿಗೆ ಇಷ್ಟು ಥಿಯೇಟ್ರಲ್ಲಿ ನಾನು ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿದ್ರಂತೆ ಡಿಸ್ಟ್ರಿಬ್ಯೂಟ್ರು. ಯಾರಂತ ನನಗೆ ಗೊತ್ತಿಲ್ಲ. ಇಲ್ಲ, ನಾವು ಮಾತಾಡೋದು ತಪ್ಪಾಗುತ್ತೆ ಆ ವ್ಯಕ್ತಿ ಹೆಸರು, ಬಟ್ ಅವ್ರಿಗೆ ಸಮಸ್ಯೆ ಆಗಿದ್ದು ನಿಜ. ಅದು ಸಮಸ್ಯೆ ನಮ್ಗೆ ಗೊತ್ತಿಲ್ಲ. ಇದು ನಾನು ಯಾರ ಮೇಲೇನೂ ಸುಳ್ಳು ಇದೇನಿಲ್ಲ. ಅವ್ರು ಹತ್ಕೊಂಡಿದ್ರು ಪ್ರೆಸ್ಸಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ಈ ಥರ ಯಾವುದೋ ಒಂದು ಥಿಯೇಟ್ರ್ ಬಿಟ್ಟರೆ ಯಾವ ಥಿಯೇಟ್ರಲ್ಲ ನನ್ನ ಸಿನಿಮಾ ಇಲ್ಲ ಅಂತ ಅನ್ಕೊಂಡ್ರು. ನಾನು ಅದನ್ನೇ ಹೇಳ್ತೀನಿ, ನಾವು ಒಂದು ಡಿಸ್ಟ್ರಿಬ್ಯೂಟ್ರಿಗೆ ಒಂದು ಸಿನಿಮಾ ಒಪ್ಪಿಸ್ತೀವಿ ಅಂದ್ರೆ ತೆಗೆದುಬಿಟ್ಟು ನಮ್ಗೆ ಒಳ್ಳೇದು ಮಾಡಿ. ಒಳ್ಳೇದು ಮಾಡಿಲ್ಲ ಅಂದ್ರೂ ಕೆಟ್ಟದ್ದು ಮಾಡಬೇಡಿ ಪ್ಲೀಸ್. ಯಾಕೆ ಗೊತ್ತಾ, ನೀವು ಪ್ರೊಡ್ಯೂಸರ್ ಉಳಿಸ್ಕೊಂಡ್ರೆ ನಾನು ಡಿಸ್ಟ್ರಿಬ್ಯೂಟ್ರು. ಒಂದು ಪ್ರೊಡ್ಯೂಸರ್ ಸಿನಿಮಾ ತೆಗೆದ್ರೆ ಎಷ್ಟು ಜನ ಊಟ ಮಾಡ್ತಾರೆ ಸರ್? ಹೌದು, ನೀವು ಥಿಂಕ್ ಮಾಡಿ. ಇದೇ ಪ್ರೊಡ್ಯೂಸರ್ ಇಲ್ಲ ಅಂದರೆ ಹೆಂಗೆ ಡಿಸ್ಟ್ರಿಬ್ಯೂಟರ್ ಆಗ್ತೀರಾ? ಬೇರೆ ಯಾರ ಆ್ಯಕ್ಟರ್ಸ್ ಹೆಂಗೆ ಬರ್ತೀರಾ? ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಯಾರು ಹೆಂಗೆ ಬರ್ತೀರಾ ವಿತೌಟ್ ಪ್ರೊಡ್ಯೂಸರ್? ಥಿಂಕ್ ಮಾಡಿ ನೀವು. ಹೌದು, ನಾವು ಪ್ರೊಡ್ಯೂಸರ್ ಬಗ್ಗೆ ಹೆಮ್ಮೆ ಅಂತ ಹೇಳಿಲ್ಲ, ಅಣ್ಣವ್ರು ಹೇಳ್ಬಿಟ್ಟು ಹೋಗವ್ರೆ. ಊಟ ಕೊಡೋನ್ಗೆ ಮರ್ಯಾದೆ ಕೊಡ್ರಿ. ಊಟ ಅನ್ನದಾತವನ್ನು ಯಾರು ಉಳಿಸ್ಕೊಂತಿರೋ ಮರ್ಯಾದೆ ಕೊಡಿ ಊಟ ಹಾಕೋರಿಗೆ ಅಂತ ದೊಡ್ಡವರೇ ಹೇಳ್ಬಿಟ್ಟು ಹೋಗೋರೆ. ಅವ್ರು ಆ ಥರ ಪ್ರೊಡ್ಯೂಸರ್ ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ಅವರೆಲ್ಲ 300-400 ಸಿನಿಮಾ ಮಾಡಿರೋ ಕಾರಣನೇ ಇದೆ. ಒಂದು ಪ್ರೊಡ್ಯೂಸರ್ 10-20 ಸಿನಿಮಾ ಒಂದು ಆಕ್ಟರ್ನ ಇಟ್ಕೊಂಡು ಮಾಡಿದಾರೆ ಅಂದ್ರೆ ಅವ್ರು ಆ ಥರ ಕೃತಜ್ಞತೆ ಇದ್ರು. ಕೃತಜ್ಞತೆ, ತುಂಬಾ ಒಳ್ಳೆ ಪದ. ಆ ಕೃತಜ್ಞತೆ ಇವತ್ತಿದೆಯಾ ಫೀಲ್ಡ್ ಅಲ್ಲಿ? ನಂದು ಪ್ರಶ್ನೆ ಈಗ ಅದೇ ನೆಕ್ಸ್ಟ್ ಇತ್ತು, ಎಲ್ಲಿ ನಿಮ್ಮ ಟೀಮು? ಅಂದ್ರೆ ಹೀರೋ ಒಬ್ಬರು ಫೋನ್ ಮಾಡಿದ್ರು ನನಗೆ, ಸರ್ ಹುಬ್ಳಿಲಿ ಇದ್ದೀನಿ ಸರ್, ಪ್ರಮೋಷನ್ ಮಾಡ್ತೀನಿ, ವಿಜಯ್ ಸರ್ ಕಿಡಿ ಅಂದರು. ಆ್ಯಕ್ಚುಲಿ ನೀವು ಅಂದ್ರಿ ಇಲ್ಲ ಸರ್ ಹೀರೋ ನಮ್ಮ ಜೊತೆ ಇದ್ದಾನೆ ಅಂತಂದ್ರಿ. ಮಿಕ್ಕಿದ ಒಂದಷ್ಟು ಜನ ಆರ್ಟಿಸ್ಟ್ಗಳು ಬಂದಿಲ್ಲ. ನಾನು ನಿಮಗೆ ಇಷ್ಟ ಆದರೆ ಹೇಳ್ಬೋದು, ಇಲ್ಲ ನಾನು ಯಾರು ತಪ್ಪಾಗಿ ಮಾಡಿಲ್ಲ, ತಪ್ಪಾಗಿ ಮಾತಾಡಲ್ಲ. ಇವಾಗ ನಾನು ಅವಕಾಶ ಕೊಡ್ತೀನಿ, ಒಂದು ಆ್ಯಸ್ ಅ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಇದ್ದರೆ ನಾನು ಅವಕಾಶ ಕೊಡ್ತೀನಿ. ಅವಕಾಶನ ನೀವು ಯಾರು ಎಸ್ಟಾಬ್ಲಿಷ್ ಮಾಡ್ಕೋಬೇಕು? ಆರ್ಟಿಸ್ಟ್ ಅಲ್ವಾ? ಹೊಸ ಆರ್ಟಿಸ್ಟ್ಗೆ ಎಷ್ಟಾಗ ಕೊಟ್ಟರೆ ಅದನ್ನ ನೀವು ಸದ್ವಿನಿಯೋಗ ಮಾಡ್ಕೋಬೇಕಿಲ್ವಾ? ನಾವು ಪ್ರಮೋಷನ್ ಕರೆದ್ರೂ ಬರಲ್ಲ, ಇದಕ್ಕೆ ಬಂದ್ರೂ ಕರೆದ್ರೂ ಬರಲ್ಲ. ಇವಾಗ ಪ್ರೆಸ್ಗೆ ಎಷ್ಟೆಲ್ಲ ಫೋನ್ ಮಾಡಿದ್ದೀನಿ ಗೊತ್ತಾ? ಫೋನೇ ತೆಗಿಯಲ್ಲ. ಕರೆಕ್ಟಾಗಿ ಬರ್ತೀನಿ ಅಂದರೆ ಕರೆಕ್ಟಾಗಿ ಆ ಫಂಕ್ಷನ್ ದಿವಸ ಬರಲ್ಲ. ಈ ಥರ ಇದ್ದರೆ ಅವ್ರು ಹೆಂಗೆ ಫೀಲ್ಡಲ್ಲಿ ಎಸ್ಟಾಬ್ಲಿಷ್ ಆಗ್ತಾರೆ? ಥಿಂಕ್ ಮಾಡಿ. ನಾನು ಯಾರನ್ನೂ ಬಂದು ಕೆಟ್ಟದಾಗ ಮಾತಾಡಲ್ಲ. ನಿಮ್ಗೆ ಅವಕಾಶ ಕೊಟ್ಟವಾಗ ಇವಾಗ ಇವಾಗ ಚಾನಲ್ ಮುಂದೆ ಇದ್ದೀನಿ, ಅವಾಗ ಸುದ್ದಿ ಮನೆ ಮುಂದೆ ನೀವು ಇಲ್ಲಿ ಬಂದಿದ್ರೆ ನನ್ನ ಪಕ್ಕದಲ್ಲಿ, ನೀವು 4 ಜನ ಗೊತ್ತಾಗ್ತಾ ಇದ್ರು. ನಿಮ್ಮನ್ನ ಯಾರಾದರೂ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ಬಿಟ್ಟು ನಿಮ್ಗೆ ಅವಕಾಶ ಕೊಡ್ತಾಯಿದ್ರು. ಕರೆಕ್ಟಾ? ಇದು ಎಷ್ಟು ಲಕ್ಷ ಜನ ರೀಚ್ ಆಗುತ್ತೆ. ಈ ಪ್ರೆಸ್ ಕರೆದಿರೋದು ನಿಮ್ಮ ಒಳ್ಳೆಯದಕ್ಕೋಸ್ಕರ ತಪ್ಪ, ನಾವು ಎಸ್ಟಾಬ್ಲಿಷ್ ಆಗೋಕ್ಕಿಲ್ಲ. ಅದಕ್ಕೆ ನಾವು ಪ್ರೊಡ್ಯೂಸರ್ಸ್ ಕೊಡೋ ಚಾನ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಪ್ರಮೋಷನ್ಗೆ ಅಟೆಂಡ್ ಆಗಿ, ಪ್ರೆಸ್ ಮೀಟ್ಗೆ ಅಟೆಂಡ್ ಆಗಿ, ನಿಮ್ಮನ್ನು ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ಇನ್ನೂ ಅವಕಾಶಗಳು ಚೆನ್ನಾಗಿ ಬರುತ್ತೆ, ನಿಮ್ಮ ಟ್ಯಾಲೆಂಟ್ ಆಚೆ ಹೋಗುತ್ತೆ ಅನ್ನೋದು ನನ್ನ ಇದು. ಮೇಲೇನೂ ಇದು ಸಿಟ್ಟಿಲ್ಲ, ಬೇಜಾರಿಲ್ಲ.